ಮತ್ತೊಂದು ಕೆಜಿಎಫ್ನ ಎಕ್ಸ್ಕ್ಲೂಸಿವ್ ಆದಂತಹ ಕಥೆ ಇದು. ಬಂಗಾರದ ಬೆಲೆ ಏರಿಕೆ ಮತ್ತೊಂದು ಕೆಜಿಎಫ್ನ ಎಕ್ಸ್ಕ್ಲೂಸಿವ್ ಕಥೆ. ರಿಯಲ್ ಚಿನ್ನದ ನಿಕ್ಷೇಪವನ್ನ ಹುಡುಕಿದ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಗದಗ ಕಪ್ಪತಗುಡ್ಡದ ವ್ಯಾಪ್ತಿಯಲ್ಲಿದೆ ಗೋಲ್ಡ್ ಮೈನ್. ಚಿನ್ನದ ಗುಹೆಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ರೌಂಡ್ಸ್ ನಡೆಸಿದೆ. ಗದಗ ಕಪ್ಪತಗುಡ್ಡದ ಮಣ್ಣಿನಲ್ಲೇ ರಾಶಿ ರಾಶಿ ಚಿನ್ನ ಇದೆಯಂತೆ. ಲಕ್ಕುಂಡಿಯ ನಿಧಿ ಸಿಕ್ಕ ಬೆನ್ನಲ್ಲೇ ಚಿನ್ನದ ನಿಕ್ಷೇಪದ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ವನ್ಯಜೀವಿ ಧಾಮದ ಶಿರಹಟ್ಟಿ ಅರಣ್ಯ ವಲಯದ ಗುಹೆಗಳು ಗೋಲ್ಡ್ ಗುಹೆಯ ಕಿಲೋಮೀಟರ್ ಒಳಗೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಶಿರಹಟ್ಟಿ ಜಲ್ಲಿಗೇರಿ ಮಹಾಲಿಂಗಪುರ ತಾಂಡಾದ ಬಳಿ ನಿಗೂಢ ಗುಹೆ ಇದೆ. ಇದು ಸಾಕಷ್ಟು ಕುತೂಹಲವನ್ನ ಹುಟ್ಟುಹಾಕಿದೆ. ವನ್ಯಜೀವಿ ಧಾಮದ ಶಿರಹಟ್ಟಿ ಅರಣ್ಯ ವಲಯದ ಗುಹೆಗಳು ಗೋಲ್ಡ್ ಗುಹೆಯ ಕಿಲೋಮೀಟರ್ ಒಳಗೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸ್ತು. ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಈಗ ಶಿರಹಟ್ಟಿ ಜಲ್ಲಿಗೇರಿ ಮಹಾಲಿಂಗಪುರ ತಾಂಡಾದ ಬಳಿ ಇರುವಂತಹ ನಿಗೂಢ ಗುಹೆ. ರಾಶಿ ರಾಶಿ ಚಿನ್ನ ಮಣ್ಣಿನಲ್ಲೇ ಇದೆ. ಅದು ಲಕ್ಕುಂಡಿಯ ನಿಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವೀಗಾಗಲೇ ಸಾಕಷ್ಟು ಮಾಹಿತಿಯನ್ನ ಕೊಟ್ವಿ. ಈ ಲಕ್ಕುಂಡಿಯ ನಿಧಿ ಸಿಕ್ಕಂತಹ ಬೆನ್ನಲ್ಲೇ ಚಿನ್ನದ ನಿಕ್ಷೇಪದ ಕುರಿತಾಗಿ ಕುತೂಹಲ ಕೂಡ ಜಾಸ್ತಿ ಆಗಿದೆ. ಮತ್ತೊಂದು ಚಿನ್ನದ ನಿಕ್ಷೇಪದ ಗುಹೆ. ಈ ಗುಹೆಯ ಒಳಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ರೌಂಡ್ಸ್ ನಡೆಸಿದೆ. ಒಂದು ಕಡೆ ಬಂಗಾರದ ಬೆಲೆ ಏರಿಕೆ ಕಂಡಿದೆ. ಇಂಥದರ ನಡುವೆ ಈ ಚಿನ್ನದ ನಿಕ್ಷೇಪ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಚಿನ್ನದ ನಿಕ್ಷೇಪವನ್ನ ಹುಡುಕ ಹೊರಟಂತಹ ಸಂದರ್ಭದಲ್ಲಿ ಗೊತ್ತಾದಂತಹ ರಿಯಾಲಿಟಿ. ಗದಗದ ಕಪ್ಪತಗುಡ್ಡದ ವ್ಯಾಪ್ತಿಯಲ್ಲಿ ಗೋಲ್ಡ್ ಮೈನ್ ಇದೆ. ಚಿನ್ನದ ಗುಹೆ ನೀವು ಸ್ಕ್ರೀನ್ನಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ಈ ಗುಹೆಯ ಒಳಗಡೆನೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಪ್ರತಿನಿಧಿ ರೌಂಡ್ಸ್ ಹೊಡೆದಿದ್ದಾರೆ. ಅಲ್ಲಿನ ರಿಯಾಲಿಟಿ ಏನು ಅನ್ನೋದನ್ನ ಹೆಕ್ಕಿ ತೆಗೆದಿದ್ದಾರೆ. ಗದಗ ಕಪ್ಪತಗುಡ್ಡದ ಮಣ್ಣಿನಲ್ಲಿ ಚಿನ್ನದ ನಿಕ್ಷೇಪ ಇರೋದು ಗೊತ್ತಾಗ್ತಾ ಇದೆ. ಕಪ್ಪತಗುಡ್ಡದಲ್ಲಿ ಬ್ರಿಟಿಷರ ಕಾಲದಲ್ಲೂ ಕೂಡ ಗೋಲ್ಡ್ ಮೈನಿಂಗ್ ಇತ್ತು. ಕಾಲಕ್ರಮೇಣವಾಗಿ ಚಿನ್ನದ ನಿಕ್ಷೇಪ ಪತ್ತೆಯಾಗೋದು ನಿಲ್ಲಿಸಲಾಗಿದೆ. ನಿಷ್ಕ್ರಿಯ ಗೋಲ್ಡ್ ಮೈನಿಂಗ್ ಏರಿಯಾದಲ್ಲಿ ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ. 1900ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಗಣಿಗಾರಿಕೆ ನಡೆದಿದೆ. ಸರ್ಕಾರಿ ದಾಖಲೆಗಳಲ್ಲೂ ಕೂಡ ಗೋಲ್ಡ್ ಮೈನಿಂಗ್ನ ನಿಖರ ದಾಖಲೆಗಳಿಲ್ಲ. ಸರ್ಕಾರಿ ದಾಖಲೆಗಳಲ್ಲೂ ಕೂಡ ಇಲ್ಲ. ಈಗಲೂ ಗೋಲ್ಡ್ ಗುಹೆಗಳ ಬಗ್ಗೆ ಯುವ ಸಮೂಹದಲ್ಲಿ ಕುತೂಹಲ ಇದ್ದೇ ಇದೆ. ಅದರಲ್ಲೂ ಗದಗದ ಲಕ್ಕುಂಡಿಯಲ್ಲಿ ಸಿಕ್ಕಂತಹ ನಿಧಿ, ಅದರ ನಂತರ ಈ ಕುತೂಹಲ ಜಾಸ್ತಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನ ನಡೆಸ್ತಾ ಇದೆ. ಜಿಲ್ಲೆಯ ಕಪ್ಪತಗುಡ್ಡ ವ್ಯಾಪ್ತಿಯಲ್ಲಿ ಬ್ರಿಟಿಷರ ಕಾಲದಿಂದಲೂ ಕೂಡ ಚಿನ್ನದ ಗಣಿಗಾರಿಕೆ ನಡೀತಾ ಇತ್ತು. ಸುಮಾರು 500ಕ್ಕೂ ಹೆಚ್ಚು ಪ್ರದೇಶದಲ್ಲಿ ಇಲ್ಲಿ ಚಿನ್ನ ಸಿಗುತ್ತೆ ಅಂತ ಹೇಳಲಾಗುತ್ತೆ. ದುರ್ಗಮ ಪ್ರದೇಶದಲ್ಲಿ ಆಗೇನು ಗಣಿಗಾರಿಕೆ ನಡೀತಾ ಇತ್ತು, ಈಗಲೂ ಕೂಡ ಆ ಗುಹೆಗಳು ಪಾಳು ಬಿದ್ದ ಸ್ಥಿತಿಯಲ್ಲಿದೆ. ಅದರ ಪ್ರಾತ್ಯಕ್ಷಿಕೆಯನ್ನ, ಇಲ್ಲಿಯ ಪರಿಸ್ಥಿತಿಯನ್ನ ತೋರಿಸಲಿಕ್ಕೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮುಂದಾಗಿರ್ತಕ್ಕಂಥದ್ದು. ಈ ರೀತಿಯ ದುರ್ಗಮ ನಿಗೂಢವಾದಂತಹ ಸ್ಥಳ ಇಲ್ಲಿದೆ. ತಾವೇನು ಗಮನಿಸ್ತಾ ಇದ್ದೀರಿ, ಒಂದು ಕಂದಕದ ರೀತಿ ಇಲ್ಲಿದೆ. ಇದರ ಎಡಭಾಗದಲ್ಲಿ ಸಾಕ್ತಾ ಹೋದಂತೆ ಒಂದು ರೀತಿಯ ಗುಹೆ ಆಕಾರದಲ್ಲಿ ಚಿನ್ನದ ನಿಕ್ಷೇಪಗಳು ಸಿಗ್ತಾ ಹೋಗುತ್ತೆ. ಇಲ್ಲಿಯ ಪ್ರವೇಶವನ್ನ, ಅಂದ್ರೆ ಇಲ್ಲಿಯ ಪರಿಸ್ಥಿತಿ ಹೇಗಿದೆ, ಇಲ್ಲಿಯ ವಾತಾವರಣ ಹೇಗಿದೆ ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮಗೆ ತೋರಿಸ್ತಾ ಹೋಗುತ್ತೆ. ಒಂದಿಷ್ಟು ಸಾಗದ ಹಾಗದೆ ಈ ರೀತಿಯ ಬೆಳಕಿಂಡಿಯ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಸಾಗ್ಲಿಕ್ಕೆ ಬೆಳಕಿನ ವ್ಯವಸ್ಥೆ ಇರಲಿ ಅನ್ನೋ ಕಾರಣಕ್ಕೆ ಬೆಳಕಿಂಡಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸಂಪೂರ್ಣವಾದಂತಹ ದುರ್ಗಮ
ರಸ್ತೆಯಲ್ಲಿ ಸಾಗದಂತಹ ಸಂದರ್ಭದಲ್ಲಿ ಒಂದಿಷ್ಟು ದೂರ ಅಂದ್ರೆ 500 ಮೀಟರ್ಗಿಂತನೂ ಹೆಚ್ಚಿಗೆ ಪ್ರದೇಶದಲ್ಲಿ ಅಂದ್ರೆ ಜಾಗದಲ್ಲಿ ಇಲ್ಲಿ ಸಾಗದಾಗ ಒಂದಿಷ್ಟು ಬಂಗಾರ ಮತ್ತು ವಜ್ರಗಳ ನಿಕ್ಷೇಪಗಳು ಕೂಡ ಇದೆ ಅಂತ ಹೇಳಲಾಗುತ್ತೆ. ಇದರ ತಾವೇನು ಗಮನಿಸ್ತಾ ಇದ್ದೀರಿ, ಇದೇ ರೀತಿಯ ದುರ್ಗಮ ಪ್ರದೇಶದಲ್ಲಿ ಸಾಗಬೇಕಾಗುತ್ತೆ. ಇಲ್ಲಿಯ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕ್ಯಾಮರಾಮನ್ ಲಿಂಗರಾಜ್ ಅವರು ನಿಮಗೆ ತೋರಿಸ್ತಾ ಹೋಗ್ತಾರೆ. ಇಲ್ಲಿಯ ಪರಿಸ್ಥಿತಿಯನ್ನ ನಿಮಗೆ ಒಂದಿಷ್ಟು ದೂರ ಸಾಗಿ ಇಲ್ಲಿಯ ಬಂಗಾರದಲ್ಲಿ, ಇಲ್ಲಿಯ ಗೋಡೆಗಳಲ್ಲಿ ಏನು ಬಂಗಾರ ಸಿಗುತ್ತೆ ಅದನ್ನ ನಿಮಗೆ ತೋರಿಸ್ತಾ ಹೋಗ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.